ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸನ್ನೇನು ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಮನೆ ಕಡೆ. ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗಿಲ್ಲ. ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಬ್ಬಾ, ನಮ್ಮ ಸಿಸ್ಟ್ರೂ ರೆಡಿ ಆಗಿದ್ದಾಳೆ, ಊರಿಗೆ ಹೋಗ್ತಿದ್ದಾಳೆ. ಅವಳ ಬ್ಯಾಗ್ ಎಲ್ಲ ರೆಡಿ ಆಗಿದ್ದಿಲ್ಲಿ, ಫುಲ್ ರೆಡಿ. ಬೆಳಿಗ್ಗೆ ನಾಷ್ಟಕ್ಕೆ ಸೂಸ್ಲಾ ಮಾಡಿದ್ದೆ ಇವತ್ತು. ಆ್ಯಂಡ್ ಸನ್ನಿಗೂ ಅದೇ ಟಿಫಿನ್ ಕಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಬೇಕು. ಅವಳಿಗೂ ಊರಿಗೆ ಕಳಿಸ್ಬೇಕು. ರೆಡಿ ಆಗಿದೆ ಬ್ಯಾಗ್, ಊರಿಗೆ ಹೋಗಕ್ಕೆ ರೆಡಿ ಆಗ್ಯಾಳ. ಚಂದ ಶಿಸ್ತಾಗಿ ನಾಷ್ಟ ಮಾಡ್ಯಾಳ. ಏನಿಲ್ಲ, ಸ್ವಲ್ಪ ತಿಂದ್ಲು. ಈಗ ಬಸ್ ಬರುತ್ತಾ, 10 ಗಂಟೆ ಟೈಮ್. 10 ಗಂಟೆ ಕರೆಕ್ಟ್ ಒಂದು ಬಸ್, 10:15ಗೆಲ್ಲ ಒಂದು ಬಸ್ ಐತಿ. ಆ ಬಸ್ಸಿಗೆ ಹೋಗ್ತಾಳೆ. ತವ್ರ ಮನೇಲಿಂದ ಗಂಡನ ಮನೆಗೆ ಹೊಂಟಿದೆಯಲ್ಲ, ಏನಾಗಕತ್ತೆ ಫೀಲಿಂಗ್? ಏನಿಲ್ಲ, ನಾರ್ಮಲ್. ಆ್ಯಂಡ್ ನಿನಗೆ ಹೊಸ ಜಾಬ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್. ಅದಕ್ಕೆ ಬೇಗ ಹೊಂಟಿದ್ದಾಳೆ. ಆಯ್ತು, ಅಷ್ಟೇ, ಮತ್ತೇನಿಲ್ಲ. ಈಗ ನಾನು ಮನೆಗೆ ಹೊಂಟೀನಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ತವ್ರ ಮನೆಗೆ ಯಾವತ್ತಿದ್ರು ಗೆಸ್ಟ್ ಆಗೇ ಹೋಗ್ಬೇಕು. ತವ್ರ ಮನೆಗೆ ಯಾವತ್ತಿದ್ರು ಹೆಣ್ಮಕ್ಳು ಗೆಸ್ಟೇ ಅಲ್ವಾ, ಹಾಗಾಗಿ ಗೆಸ್ಟ್ ಆಗಿ ಬರಬೇಕು, ಗೆಸ್ಟ್ ಆಗಿ ಹೋಗ್ಬೇಕಷ್ಟೇ. ಆ್ಯಂಡ್ ನಾನು ಇವತ್ತು ಊರಿಗೆ ಹೋಗ್ಬೇಕು. ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕು. ಅವಳು ಅವಳ ಗಂಡನ ಮನೆಗೆ ಹೊಂಟಾಳೆ. ಆ್ಯಂಡ್ ಇವತ್ತಿನ ಲಾಗು ಇದೇ ಥರ ರ್ಯಾಂಡಮ್ ಆಗಿ ಹೋಗುತ್ತೆ. ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡೋಣ. ಬಾಯ್ ಬಾಯ್. ನಡಿ, ಅಲ್ಲಿ ತಕ್ಕ ಬರ್ತೇವೆ. ಬಂದೆ. ಹೋದ್ಲು ಫೈನಲಿ. ಬೇಜಾರಾಗುತ್ತೆ. ಅವಳು ಊರಿಗೆ ಹೋದ್ಲು. ನಾನು ಕೂಡ ರೆಡಿ ಆಗಬೇಕಿನ್ನ. ನಾವು ಕೂಡ ಊರಿಗೆ ಹೋಗಬೇಕು. ಸನ್ನಿಗೆ ಸ್ಕೂಲಿಗೆ ಕಳಿಸಿನಲ್ವಾ, ಸನ್ನಿನ ಕರ್ಕೊಂಡು ಬಂದು ನಾನು ರೆಡಿಯಾಗಿ ನಾವು ಕೂಡ ಊರಿಗೆ ಹೋಗ್ಬೇಕು ನೋಡಿ. ನಮ್ಮೂರಲ್ಲಿ ಜಾತ್ರೆ ಇದೆ, ಹಾಗಾಗಿ ಜಾತ್ರೆಗೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ಸನ್ನಿಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಅಲ್ವಾ, ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ನಾನು ಲಾಗ್ನ ಮಾಡಾಕ್ತೀನಿ, ಆಯಿತಾ? ಯಾವ್ಯಾವ ಥರ ಜಾತ್ರೆಗೆ ನನಗೆ ಎಷ್ಟಾಗುತ್ತಾ ಅಷ್ಟು ಟ್ರೈ ಮಾಡಿ ನಾನು ಊರಲ್ಲೂ ಕೂಡ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ನನ್ನ ಒಂದು ಲಾಗ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸನ್ನಿನ ಕೂಡ ಸ್ಕೂಲಿಗೆ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದ ತಕ್ಷಣವೇ ಮಾಮವ್ರು ಕಾರ್ ತೊಗೊಂಡು ಬರ್ತಾರೆ, ಅದರಲ್ಲಿ ಹೋಗ್ಬೇಕು. ನಮ್ಮ ಕೂಡ ಬರ್ತಾಳೆ. ಸನ್ನಿ ನಮ್ಮ ಎಲ್ಲರೂ ಸೇರಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ವಿಡಿಯೋ ಮಾಡ್ತೀನಿ, ಆಯಿತಾ? ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಸನ್ನಿ ಬಿದ್ದದ ಸ್ಕೂಲಲ್ಲಿ ನೋಡಿ. ಈ ಕಡೆ ಬಾ ಸಣ್ಣ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಸ್ಕೂಲಲ್ಲಿ ಸ್ವಲ್ಪ ಬಿದ್ದು ಬಂದಿದ್ದಾನೆ, ತುಟಿ ಹೋಗಿದೆ. ಹಾಲು ಬಿದ್ದಿದ್ದಾವಂತ ಅಳ್ತಿದ್ದಾನೆ ಶ್ರೇಷ್ಠ. ಸನ್ನಿ ಇಲ್ಲ ಬಂಗಾರ, ಇಲ್ಲಪ್ಪ ಇಲ್ಲ. ಸ್ವಲ್ಪ ತುಟಿಗೆ ಎದಿ ತಾಕ್ಬಿಟ್ಟಿದೆ ಅಲ್ಲ, ಅವನು ಹಲ್ಲು ಬೀಳ್ತಿದ್ದಾವಂತ ಅಳ್ತಿದ್ದಾನೆ. ಬಿದ್ದಿಲ್ಲ, ಅವನಿಗೆ ಟೆನ್ಷನ್. ನೋಡು ಮುಖ ಹೆಂಗಾಗಿದೆ. ಅಳ್ಬಾರ್ಕಂತ ನನ್ನ ಅಪ್ಪಲ್ಲ. ಈ ಕಡೆ ಕ್ಲಾರಿಟಿ ಬರುತ್ತೆ ನೋಡು. ನೋಡು ತುಟಿ ಹೆಂಗಾಗಿದೆ ನೋಡು. ವೇಟಿಂಗ್. ಬೀಳ್ತೀಯ ಸನೇ? ವೇಟಿಂಗ್. ನೆಕ್ಸ್ಟ್ ಕಾರ್ ಬಂತು ನೋಡಿ. ಊರಿಗೆ ಹೋಗ್ತಾ ಇದ್ವಿ. ಒಂದು 3 ಗಂಟೆ ತನಕ ವೇಟ್ ಮಾಡಿ ಫೈನಲ್ ಆಗಿ ಕಾರ್ ಬಂತು. ಊರಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು 7 ಡೇಸ್ ಆಯಿತು ಲಾಗ್ ಅಪ್ಲೋಡ್ ಮಾಡಿ. ನಾರ್ಮಲ್ ಆಗಿ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಬರ್ತಾ ಇಲ್ಲ. ಜಾತ್ರೆ ಆಗಿರೋದ್ರಿಂದ ಕ್ರೌಡ್ ತುಂಬಿರುತ್ತಲ್ವಾ, ಹಾಗಾಗಿ ಎಲ್ಲ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಬಟ್
ಅಪ್ಲೋಡ್ ಮಾಡ್ತೀನಿ ಒಂದೊಂದಾಗಿ. ಅಲ್ಲಿ ಕ್ರೌಡ್ ಇರೋದ್ರಿಂದ ನೆಟ್ವರ್ಕ್ ಬರಲಾರ್ದ ಕಾರಣಕ್ಕೆ ನಾನು ಇಷ್ಟು ದಿನ ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಜಾತ್ರೆ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀನಿ ಉಲ್ಟಾ. ಇವಾಗ ಮತ್ತೆ ನಾನು ಲಾಗ್ನ ಡೈಲಿ ಅಪ್ಲೋಡ್ ಮಾಡ್ತೀನಿ. ಏನಾಯ್ತಂದರೆ ನಾನು ಲಾಗ್ನ ಡೈಲಿ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡೆ ಹೋಗಿದ್ದು, ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕ್ರೌಡ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತಂತೇಳಿ. ಹಾಗಾಗಿ ನಾನು ಯಾವುದೇ ರೀತಿ ಒಂದು ವಾರ ಊರಿಗೆ ಹೋಗಿದ್ದೆ ನೋಡಿ, ಯಾವುದೇ ರೀತಿ ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮಾತಾಡೋಕ್ಕೂ ನೆಟ್ವರ್ಕ್ ಇರಲಿಲ್ಲ ಅಲ್ಲಿ. ಹಂಗಾಗಿ ಓಕೆ ಪರವಾಗಿಲ್ಲ, ವಿಡಿಯೋ ಮಾಡಿ ಇಟ್ಕೊಳ್ಳೋಣ, ಅಪ್ಡೇಟಿಂಗ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ವಿಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಒಂದು 2 ಲಾಗ್ಸ್ ಇಲ್ಲ 1 ಲಾಗ್ ಆಗ್ಬೋದಷ್ಟೇ, ನಾನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಹಾಗೆ ಊರಿಗೆ ಹೋಗ್ತಾ ಇದ್ವಿ ನೋಡಿ, ನಮ್ಮ ಕೂಡ ಬಂದಳು. ನಮ್ಮ ಜೊತೆಗೆ ಆಟ ಆಡ್ತಾ, ನಮ್ಮೂರೇನು ತುಂಬ ದೂರ ಇಲ್ಲ, ಸ್ವಲ್ಪ ಹತ್ರನೇ ಇರೋದು. ಬೇಗನೆ ಹೋಗಿ ತಲುಪ್ಕೊಂಡು ಬಿಡ್ತೀವಿ. ಅವಳು ಫುಲ್ ಎಲ್ಲ ಅಣ್ಣ ಬಂದಿದ್ದಾನೆ ಅಂತ ಫುಲ್ ಖುಷಿಯಾಗಿದ್ಲು. ಹಾಗೆ ಹೋಗ್ತಾ ಇದ್ವಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮೂಗ್ ಹೆಂಗದ ನಮ್ಮ ಹೆಂಗದ ನಿನ್ ಮೂಗ್ ಹೆಂಗದ ಹೇಳಮ್ಮ, ಹೋಗ್ ನಮ್ಮ ಹೇಳ ಹೆಂಗದ ನಿನ್ ಮೂಗ್ ಹೆಂಗದ. ಆಯ್ತು ಬಿಡು, ಮಾತಾಡ್ಬೇಡ ನೋಡು, ಮಾತಾಡಲ್ಲ ಅಂತ ನಮ್ಮ. ಫೈನಲ್ ಆಗಿ ಊರಿಗೆ ಬಂದ್ವಿ ನೋಡಿ. ಸನ್ನಿ ಅವ್ರ ಅಜ್ಜಿ ಜೊತೆಗೆ ಆಟ ಆಡ್ತಾ ಇದ್ದ. ತುಂಬ ದಿನನೇ ಆಗಿತ್ತು ನಾವು ಕೂಡ ಊರಿಗೆ ಬಂದು. ರಾತ್ರಿ 8 ಗಂಟೆ ಅಲ್ಲ 10 ಗಂಟೆ ಆಗಿದೆ. 10:30 11 ಗಂಟೆ ಆಗ್ತಿದೆ. ಇಬ್ರು ಸೇರಿ ಪುಟಾಣಿ ತಿನ್ಕೊಂಡ್ ಕುಂತಾರ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ನೋಡಿ ಇದು. ಅವನಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಬೆಳಗ್ಗೆನೇ ಎದ್ಬಿಟ್ಟಿದ್ದ. ಸ್ವಲ್ಪ ತುಂಬ ದಿನನೇ ಆಯ್ತಲ್ವಾ ಬರ್ದೆ, ಅವನಿಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಬೋರ್ ಆಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ, ಊರಿಗೆ ಹೋಗೋಣ ಅಮ್ಮ ಅಂತೇಳಿ. ಅದಕ್ಕೆ ಹೇಳ್ತಾ ಇದ್ದೆ ಆ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮಕ್ಳು ಹೀಗೆ ಅಲ್ವಾ, ಒಂದು ಕಡೆ ಅಡ್ಜಸ್ಟ್ ಆದರೆ ಅಲ್ಲೇ ಅಡ್ಜಸ್ಟ್ ಆಗ್ಬಿಡ್ತವೆ. ಹಾಗಾಗಿ ಅವನಿಗೂ ಸ್ವಲ್ಪ ಬೋರು ಕಡಿಮೆ ಆಗಲಿ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಡು ಟೆಂಪಲ್ ಕಡೆ ಒಂದು ರೌಂಡ್ ಹಾಕ್ಬರೋಣ ಅಂತೇಳಿ ಹೋಗ್ತಾ ಇದ್ವಿ ನೋಡಿ. ನಮ್ಮೂರ ಜಾತ್ರೆ ನಾಳೆ ಇದೆ ಇನ್ನು, ಬಟ್ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಜಾತ್ರೆಗೆಲ್ಲ ಅಂತೇಳಿ ಸುಮ್ಮನೆ ಹಾಗೆ ಒಂದು ರೌಂಡು ನಾನು ನಮ್ಮ ಹಸ್ಬೆಂಡು ಸನ್ನಿ ಸೇರಿ ಒಂದು ಲಾಂಗ್ ಬೈಕಲ್ಲಿ ದೇವ್ರಿಗೆ ಆಶೀರ್ವಾದ ತಗೊಂಡಾಗೂ ಆಗುತ್ತೆ. ಆ್ಯಂಡ್ ನೋಡೋಣ ಯಾವ ಥರ ಜಾತ್ರೆ ಇದೆ ಅಂತೇಳಿ ಹೋಗ್ತಾ ಇದ್ವಿ ಒಂದು ರೌಂಡ್. ಅವನಿಗೂ ಒಳಗಡೆ ಇದ್ದು ಬೋರ್ ಅಲ್ವಾ, ಹಾಗಾಗಿ ಹೋಗ್ತಾ ಇದ್ವಿ ನೋಡಿ. ಈ ಥರ ಎಲ್ಲ ಅಂಗಡಿಗಳೆಲ್ಲ ಬಿದ್ದಿದ್ವು ಅಲ್ಲಿ. ನಮ್ಮ ಕಡೆ ಈ ಥರ ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಜಾತ್ರೆ ಅಂದರೆ ತುಂಬ ಜೋರಾಗುತ್ತೆ. ನಾಟಕಗಳೆಲ್ಲ ಬರ್ತವೆ. ಆ್ಯಂಡು ರೀಲ್ಸ್ ಜೋಡಿಗಳಾಗಿರ್ಬೋದು ಆ್ಯಂಡ್ ರಂಗ ಕಲಾವಿದರಾಗಿರ್ಬೋದು ಎಲ್ಲರೂ ನಾಟಕದಲ್ಲಿ ಬಂದು ಅಭಿನಯ ಮಾಡ್ತಾರೆ. ಈ ಥರ ಎಲ್ಲನೂ ಫುಲ್ಲು ಯಾವ್ಯಾವ ಥರ ಇದೆ ಎಲ್ಲನೂ ತೋರಿಸ್ತಾ ಇದ್ದೀವಿ ನೋಡಿ. ಏನಪ್ಪ ಅಂದರೆ ಒಂದು ರೌಂಡ್ ಇನ್ನೂ ಬಿದ್ದಿರಲಿಲ್ಲ ಅಂಗಡಿಗಳೆಲ್ಲ. ಅವಾಗ ತಾನೇ ಆಗ್ತಾಯಿದ್ರು. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ದನದ ಜಾತ್ರೆ ಕೂಡ ನಡೆಯುತ್ತೆ. ಎತ್ತುಗಳು ಬರ್ತವೆ ಆ್ಯಂಡ್ ದನಗಳು ಬರ್ತವೆ. ಎಲ್ಲನೂ ಏನಪ್ಪ ಅಂದರೆ ಯಾವ್ಯಾವ ರೇಟಿಗೆ ರೈತರು ಅವ್ರವ್ರ ರೇಟಿಗೆ ಏನು ಮ್ಯಾಚ್ ಆಗ್ತದಲ್ವ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಮಾರಾಟ ಮಾಡಿ ಹೋಗ್ತಾರೆ. ಈ ಥರ ನಮ್ಮೂರ ಜಾತ್ರೆ ನೋಡಿ. ಆ್ಯಂಡ್ ತೇರು ಕೂಡ ನಾಳೆ ಎಳೆಯೋದು. ಇವಾಗ ಸುಮ್ಮನೆ ಪ್ರಿಪ್ರೇಷನ್ ನಡೀತಾ ಇತ್ತಲ್ವಾ, ದೇವ್ರ ಆಶೀರ್ವಾದ ತಗೊಂಡು ನೋಡಿ, ದೇವ್ರ ಆಶೀರ್ವಾದ ಎಲ್ಲ ತಗೊಂಡ್ವಿ. ಈ 2 ತೇರುಗಳು, ಒಂದು ಉಚ್ಚಯ್ಯ ಇದು ದೊಡ್ಡ ತೇರು ಅಂತೇಳಿ 2 ತೇರು ಎಳೆಯುತ್ತೆ. ನೋಡಿಕೊಂಡು ನೋಡಿ ಇಲ್ಲೆಲ್ಲ ಇನ್ನೂ ಏನಪ್ಪ ಅಂತಂದರೆ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಯಾವುದೇ ರೀತಿಯ ಆಟಗಳಾಗಿರ್ಬೋದು, ಯಾವುದೇ ರೀತಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲನೂ ಒಂಥರ ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ ಆ ಥರ ನಡೀತಾ ಇತ್ತು. ಒಂದು ರೌಂಡ್ ಹಾಗೆ ಹೋಗಿ ಬರ್ತಾ ಇದ್ವಿ ನೋಡಿ.
ದೇವ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ನಾವು ಈ ಕಡೆ ಮನೆಗೆ ಬಂದ್ವಿ. ಅಲ್ಲಿ ಸನ್ನಿಗೆ ಆ ಕಡೆ ಮನೇಲಿ ಅಂದರೆ ನಾವು ಅಂಗಡಿ ಮನೆ ಇದೆ ಅಲ್ವಾ, ಅಲ್ಲಿ ತುಂಬ ಬೋರ್ ಆಗುತ್ತೆ ಅವನಿಗೆ. ಅಲ್ಲಿ ನಮ್ಮ ಇರಲ್ಲಲ್ವಾ, ನಮ್ಮ ಇಲ್ಲೇ ಇರೋದ್ರಿಂದ ಅವನಿಗೆ ಇಲ್ಲೇ ನಾವು ಏನಪ್ಪ ಅಂತಂದರೆ ಒಂದು ದಿನ ಅಲ್ಲಿದ್ದರೆ ಒಂದು 7 ಡೇಸ್ ಎಲ್ಲ ನಾವು ಎಲ್ಲರೂ ಸೇರಿ ಇಲ್ಲೇ ಇರೋದು. ಹಾಗಾಗಿ ಈ ಕಡೆನೇ ಬಂದ್ವಿ. ಬಂದು ನಮ್ಮ ಕೂಡ ಆಟ ಆಡ್ತಾ ಇದ್ಲು ಸನ್ನಿ ಜೊತೆಗೆ. ಇನ್ನು ಅವಳು ಹೋಮ್ವರ್ಕ್ ಮಾಡ್ತಾ ಅವ್ಳ ಅಣ್ಣನ ನೋಡಿ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಎಲ್ಲ ಯಾವ ಥರ ಬರೀಬೇಕು ಏನು ಅಂತೇಳಿ. ಅಲ್ಲಿ ಸ್ವಲ್ಪ ಆಟ ಆಡಿಬಿಟ್ಟು ಈ ಕಡೆಗೆ ಮನೆಗೆ ಬಂದು ಅತ್ತೆ ಎಲ್ಲ ಪೂಜೆ ಮಾಡಿದರು. ಮತ್ತೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಉಪ್ಪಿಟ್ಟು ಮಾಡ್ತಾಯಿದ್ರು. ಉಪ್ಪಿಟ್ಟೆಲ್ಲ ಬೆಳಗ್ಗೆನೇ ಫುಲ್ ಒಂದು 8:30 ಎಲ್ಲ ಆಗಿರ್ಬೇಕು ಅನ್ಕೊತೀನಿ ನೋಡಿ. ಉಪ್ಪಿಟ್ಟು ತಿಂದ್ಬಿಟ್ಟು ಮತ್ತೆ ತಿರ್ಗಾ ಆ ಕಡೆ ಮನೆಗೆ ಹೋದ್ವಿ ನೋಡಿ. ನಮ್ಮದು ಈ ಊರಿಗೆ ಹೋದರೆ ಇದೇ ಥರನೇ ಆಗುತ್ತೆ, ನಾವು ಒಂದು ಕಡೆ ಇರಲ್ಲ, ಆ ಕಡೆ ಈ ಕಡೆ ತಿರುಗಾಡ್ತಾನೇ ಇರ್ತೀವಿ. ಇನ್ನು ಇದು ನಾರ್ಮಲ್ ಆಗಿ ಪಾಪುಗಳ ವಿಡಿಯೋ ಹಾಕ್ತಾ ಇದ್ದೀನಿ ನಮ್ಮದು. ಅವಳು ಯಾವ ಥರ ಕಿತಾಪತಿ ಮಾಡ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು. ನಾವು ಏನು ಟೀಯಲ್ಲಿ ಬಿಸ್ಕಿಟಲ್ಲಿ ಎತ್ಕೊಂಡು ತಿಂತೀವಲ್ಲ, ಟೀಯಲ್ಲಿ ಬಿಸ್ಕಿಟ್, ಅದೇ ಥರ ಅವಳು ಟ್ರೈ ಮಾಡ್ತಾ ಇದ್ಲು. ಅದು ಒಂದು ಕ್ಯಾಪ್ಚರ್ ಹಾಕಿದ್ದೀನಿ. ಆ್ಯಂಡ್ ರ್ಯಾಂಡಮ್ ಆಗಿ ವಿಡಿಯೋ ಇದು. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ನಾವು ಯಾವ ಥರ ಜಾತ್ರೆಗೆ ಹೋದ್ವಿ ಏನು ಅಂತೇಳಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಾನು ಡೈಲಿ ಲಾಗ್ನ ಹಾಕ್ತೀನಿ. ಆ್ಯಂಡ್ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಇಷ್ಟು ದಿನ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.